ಇವರು 40 ವರ್ಷ ಆಯಿತು ಬಹರೇನ್ನಲ್ಲಿ ಬಂದು ನೆಲೆಸಿ. ಆದರೆ ಕನ್ನಡದ ಮೇಲಿನ ಪ್ರೀತಿ ಅಭಿಮಾನ ಕೊಂಚವೂ ಕೂಡ ಕಡಿಮೆ ಆಗಿಲ್ಲ, ಅದಿನ್ನೂ ಕೂಡ ಹೆಚ್ಚಾಗಿದೆ. ಅದನ್ನು ಎಲ್ಲ ಕಡೆ ಪಸರಿಸ್ತಾ ಇದ್ದಾರೆ. ಹೇಗೆ ಹೂವು ತನ್ನ ಒಂದು ಕಂಪನ್ನ ಎಲ್ಲೆಡೆ ಸೂಸುತ್ತೋ ಅದೇ ರೀತಿಯಾಗಿ ಕನ್ನಡದ ಕಂಪನ್ನ ಬಹರೇನ್ನ ಮೂಲೆ ಮೂಲೆಯಲ್ಲಿ ಪಸರಿಸ್ತಾ ಇದ್ದಾರೆ ರಾಜ್ಕುಮಾರ್ ಬಹರೇನ್ ಅವರು. ಈಗ ನೂತನವಾಗಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದಂತಹ ರಾಜ್ಕುಮಾರ್ ಬಹರೇನ್ ಸರ್ ಎಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ದೇವರ ದಯೆಯಿಂದ ಇವತ್ತು ಮಳೆ ಇಲ್ಲ, ಚಳಿ ಕೂಡ ಕಡಿಮೆ. ಅದಕ್ಕೆ ದೇವರಿಗೆ ಮೊದಲಾಗಿ ನಾನು ನಮಸ್ಕರಿಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಸಚಿವರಾದ ಶಿವರಾಜ್ ತಂಗಡಿಯವರೇ, ಮೈಸೂರು ಮರ್ಕೆಂಟೈಲ್ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಸ್. ಶೆಟ್ಟಿಯವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಾನು ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಬಹರೇನ್ ದೇಶದ ಕರ್ನಾಟಕ ಅನಿವಾಸಿ ಭಾರತೀಯ ವೇದಿಕೆಯ ಪರವಾಗಿ ತಮ್ಮನ್ನೆಲ್ಲ ಮತ್ತೊಮ್ಮೆ ಸ್ವಾಗತಿಸಲು ಸಂತೋಷಪಡ್ತೇನೆ. ಬಹರೇನ್ನಲ್ಲಿ ಕನ್ನಡಿಗರು ದೊಡ್ಡ ಸಂಖ್ಯೆಯಲ್ಲಿದ್ದು ಸಾಮಾಜಿಕ ಹಾಗೂ ಇಲ್ಲಿನ ಕನ್ನಡಿಗರು ಸುಮಾರು 5 ದಶಕಗಳಿಂದ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಬಹರೇನ್ ದೇಶದ ಕರ್ನಾಟಕ ಅನಿವಾಸಿ ಭಾರತೀಯ ವೇದಿಕೆಯ ಸಮಿತಿ ಪುನರ್ರಚನೆಗೊಂಡಿದ್ದು, ಕರ್ನಾಟಕ ಸರ್ಕಾರ, ಕರ್ನಾಟಕದ ಜನರು ಹಾಗೂ ಬಹರೇನ್ ಕನ್ನಡಿಗರ ಸಂಪರ್ಕದ ಕೊಂಡಿಯಾಗಿ ಈ ವೇದಿಕೆ ಕೆಲಸ ಮಾಡಲಿದೆ. ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ಕನ್ನಡಿಗರ ಒಳಿತಿಗಾಗಿ ಹಲವಾರು ವರ್ಷಗಳಿಂದ ತಮ್ಮನ್ನು ತೊಡಗಿಸಿಕೊಂಡಿದ್ದ ಸಮಾನ ಮನಸ್ಕರು ಈ ಸಮಿತಿಯಲ್ಲಿದ್ದಾರೆ. ಸಮಾಜದ ಎಲ್ಲ ವರ್ಗಗಳಿಗೂ ಈ ಸಮಿತಿ ಹಾಗೂ ಉಪ ಸಮಿತಿಗಳಲ್ಲಿ ಪ್ರಾತಿನಿಧ್ಯ ಕೊಡಲಾಗಿದೆ. ಉದ್ಯೋಗ ನಿಮಿತ್ತ ಬಹರೇನ್ ದೇಶಕ್ಕೆ ಬರುವ ಕನ್ನಡಿಗರು ವಿವಿಧ ಕಾರಣಗಳಿಂದ ತೊಂದರೆಗೆ ಸಿಲುಕಿದಾಗ ಅವರಿಗೆ ನಮ್ಮಿಂದ ಸಾಧ್ಯ ಆಗುವಷ್ಟು ಎಲ್ಲ ಸಹಕಾರ ನೀಡುವ ಉದ್ದೇಶಕ್ಕೆ ಅನಿವಾಸಿ ಭಾರತೀಯ ವೇದಿಕೆಯನ್ನು ರಚಿಸಿದ್ದೇವೆ. ಬಹರೇನ್ನಲ್ಲಿರುವ ಸರ್ವ ಕನ್ನಡಿಗರನ್ನು ಈ ಅನಿವಾಸಿ ಕನ್ನಡಿಗರ ವೇದಿಕೆ ನೋಂದಾಯಿಸಿಕೊಳ್ಳುವ ಪ್ರಯತ್ನಗಳು ಈಗಾಗಲೇ ಪ್ರಾರಂಭವಾಗಿದೆ. ಈ ನೋಂದಣಿಗಳು ಪೂರ್ತಿಗೊಂಡಾಗ ಇಲ್ಲಿನ ಕನ್ನಡಿಗರ ವಿವರಗಳು ಸರ್ಕಾರಕ್ಕೂ ಲಭ್ಯವಾಗಲಿವೆ. ಮುಂದಿನ ದಿನಗಳಲ್ಲಿ ಕೊಲ್ಲಿ ದೇಶಗಳ ಕನ್ನಡಿಗರ ಸಂಕಷ್ಟಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿ ಕನ್ನಡಿಗರು ಈಗ ಎದುರಿಸಿರುವ ತೊಂದರೆಗಳನ್ನು ನಿವಾರಿಸುವ ಉದ್ದೇಶವೂ ಈ ಸಮಿತಿಗಿದೆ. ಕೇರಳ ರಾಜ್ಯ ಮಾದರಿಯಲ್ಲಿ ಇಲ್ಲಿನ ಕನ್ನಡಿಗರಿಗೆ ವಿಮಾ ಯೋಜನೆ, ಉದ್ಯೋಗ ಕಳೆದುಕೊಂಡು ಊರಿಗೆ ತೆರಳುವ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ಉದ್ಯಮ ಪ್ರಾರಂಭಿಸಲು ಸರ್ಕಾರದ ಬೆಂಬಲ, ಇಲ್ಲಿನ ಶಾಲೆಗಳಲ್ಲಿ ಕಲಿತ ಮಕ್ಕಳನ್ನು ಕರ್ನಾಟಕದ ಮಕ್ಕಳಂತೆಯೇ ಪರಿಗಣಿಸಬೇಕೆಂಬ ಬೇಡಿಕೆ, ವಿಮಾನಯಾನದ ದರಗಳು ಇತ್ಯಾದಿ ವಿಷಯಗಳನ್ನು ಚರ್ಚಿಸಿ ಸರ್ಕಾರದ ಗಮನಕ್ಕೆ ತರಲಿದೆ. ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಹಾಗೂ ಕರ್ನಾಟಕದಲ್ಲಿ ಹಣ ಹೂಡಿಕೆಗಾಗಿ ಸ್ಥಳೀಯ ಉದ್ಯಮಿಗಳನ್ನು ಆಕರ್ಷಿಸಲು ಕರ್ನಾಟಕ ಸರ್ಕಾರ ಚಿಂತನೆ ನಡೆಸಿದ್ದಲ್ಲಿ ಅನಿವಾಸಿ ಭಾರತೀಯ ಸಮಿತಿಯು ಈ ನಿಟ್ಟಿನಲ್ಲಿ ತನ್ನ ಸರ್ವ ಸಹಕಾರ ನೀಡಲು ಸಿದ್ಧವಿದೆ. ಅನಿವಾಸಿ ಭಾರತೀಯ ವೇದಿಕೆಯ ಮುಂದೆ ದೊಡ್ಡ ಸವಾಲುಗಳಿವೆ. ಆದರೂ ನಮ್ಮ ಗುರಿ ಸ್ಪಷ್ಟವಿದೆ. ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಛಲ ಬಹರೇನ್ ದೇಶದ ಕನ್ನಡಿಗರಲ್ಲಿದೆ. ಇಂದು ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಿಗರು ಕೂಡಿ ಬಂದಿದ್ದೀರಿ. ಕರ್ನಾಟಕದಿಂದ ಗಣ್ಯರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಸುಂದರ ದ್ವೀಪಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಈ ಅನಿವಾಸಿ ಭಾರತೀಯ ಸಮಿತಿಗೆ ಅಗತ್ಯವಿದೆ. ಈ ದೇಶಕ್ಕೆ ಸಹಸ್ರ ಮುಗುಳ್ನಗೆಗಳ ನಾಡು, ಲ್ಯಾಂಡ್ ಆಫ್ 1000 ಸ್ಮೈಲ್ಸ್ ಎಂದು ಹೆಸರಿದೆ. ನಿಮ್ಮ ತನು ಮನ ಧನಗಳ ಸಹಾಯವಿದ್ದರೆ ಈ ದೇಶದ ಎಲ್ಲ ಕನ್ನಡಿಗರ ಮುಖದಲ್ಲಿ ಮುಗುಳ್ನಗೆಯನ್ನು ತರುವ ವಿಶ್ವಾಸ ನನಗೆ ಹಾಗೂ ನಮ್ಮ ಸಮಿತಿಗೆ ಇದೆ ಎಂದು ಹೇಳುತ್ತಾ, ಗೋಪಾಲಕೃಷ್ಣ ಅಡಿಗರು ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಕವನ ಸಾಲುಗಳನ್ನು ನೆನಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.